ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿ ಕರ್ಣನ ಹತ್ರ ಹೋಗೋದು ಮತ್ತೆ ಕರ್ಣ ಅವಳ 4 ಮಕ್ಕಳನ್ನ ಕೊಲ್ಲೋದಿಲ್ಲ ಅನ್ನುವಂತಹ ವಚನವನ್ನ ಕೊಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕುಂತಿ ಕರ್ಣನ ಹತ್ರ ಹೋಗ್ತಾಳೆ. ಹೇಗಾದ್ರೂ ಮಾಡಿ ಅವನ ಮನ ಒಲಿಸ್ಬೇಕು, ಪಾಂಡವರ ಕಡೆಗೆ ಅವನು ಬರೋ ತರ ಮಾಡಬೇಕು, ಮತ್ತೆ ಅವನ ಜನ್ಮದ ವೃತ್ತಾಂತವನ್ನ ತಿಳಿಸ್ಬೇಕು. ನಿನ್ನ ತಾಯಿ ನಾನು ಅನ್ನೋದು, ಮತ್ತೆ ಅವನು ಹೇಗೆ ಹುಟ್ಟ ಏನು ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ಣ ಪ್ರತಿನಿತ್ಯ ಸೂರ್ಯನ ಪೂಜೆ ಮಾಡೋದಕ್ಕೆ ಗಂಗಾ ತಟಕ್ಕೆ ಬರುವಂತ ವಿಷಯ ಅವಳಿಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಬರ್ತಾಳೆ. ಬಂದು ಅವನ ಪೂಜೆ ಮುಗಿದ ಮೇಲೆ ಅವನು ಕುಂತಿಯನ್ನ ನೋಡಿದ್ಮೇಲೆ ಅವಳನ್ನು ನೋಡಿ ನಮಸ್ಕಾರ ಮಾಡ್ಕೊಂಡು ಹೇಳ್ತಾನೆ, ನಾನು ಅಧಿರಥ ಮತ್ತೆ ರಾಧನ ಮಗ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಮತ್ತೆ ನಿಮಗೆ ನಾನು ಏನು ಸೇವೆ ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾಳೆ. ಆಗ ಕುಂತಿ ಹೇಳ್ತಾಳೆ, ಕರ್ಣ ನೀನು ರಾಧಾಳ ಮಗ ಅಲ್ಲ, ನೀನು ಕುಂತಿಯ ಮಗ. ಅಧಿರಥ ನಿನ್ನ ತಂದೆ ಅಲ್ಲ, ನೀನು ಸೂತ ಕುಲದಲ್ಲಿ ಹುಟ್ಟಿಲ್ಲ. ಈ ವಿಷಯದಲ್ಲಿ ನಾನು ಏನನ್ನೋ ಹೇಳಬೇಕು ಅಂತ ಇದ್ದೀನಿ, ಅದನ್ನ ಕೇಳು ಅಂತಂದ್ಬಿಟ್ಟು ಹೇಳ್ತಾಳೆ. ಯಾವಾಗ ನಾನು ರಾಜ ಕುಂತಿ ಭೋಜನ ಮನೇಲಿದ್ನೋ, ಅಂದ್ರೆ ನಾನು ಚಿಕ್ಕವಳಾಗಿದ್ದಾಗ ನನ್ನ ತಂದೆ ಮನೇಲಿದ್ನೋ, ಆಗ ನಾನು ನಿನ್ನನ್ನ ಗರ್ಭದಲ್ಲಿ ಧರಿಸ್ಕೊಂಡಿದ್ದೆ. ನೀನು ನನ್ನ ಕನ್ಯಾವಸ್ಥೆಯಲ್ಲೇ ಹುಟ್ಟಿರುವಂತಹ ನನ್ನ ದೊಡ್ಡ ಮಗ. ನೀನು ಸ್ವತಃ ಆ ಸೂರ್ಯನಾರಾಯಣನೇ ನಿನ್ನನ್ನ ನನ್ನ ಉದರದಿಂದ ಹುಟ್ಟಿಸಿದಾನೆ. ಆಮೇಲೆ ಹುಟ್ಟೋ ಸಮಯದಲ್ಲಿ ಕುಂಡಲ ಮತ್ತೆ ಕವಚಗಳನ್ನ ಧರಿಸ್ಕೊಂಡಿದ್ದೆ ನೀನು, ಮತ್ತೆ ನಿನ್ನ ಶರೀರ ಬಹಳ ದಿವ್ಯವಾಗಿತ್ತು ಮತ್ತೆ ತೇಜಸ್ವಿಯಾಗಿತ್ತು. ಮಗು, ನಿನ್ನ ತಮ್ಮಂದ್ರನ್ನ ಗುರುತಿಸ್ಲಿಲ್ಲ ನೀನು. ಆ ಕಾರಣದಿಂದ ನೀನು ಮೋಹವಶನಾಗಿ ಧೃತರಾಷ್ಟ್ರನ ಮಕ್ಕಳ ಜೊತೆ ಇರ್ತಾ ಇದೆಯಾ. ಅಂದ್ರೆ ನಿನಗೆ ನಿನ್ನ ತಮ್ಮಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ಅದರಿಂದ ನೀನು ಧೃತರಾಷ್ಟ್ರನ ಮಕ್ಕಳ ಜೊತೆ ಇದೆಯಾ. ಇದು ನಿನಗೆ ಸರಿಯಲ್ಲಪ್ಪ. ಮನುಷ್ಯರ ಧರ್ಮದ ವಿಚಾರ ಮಾಡಿದ ಮೇಲೆ ಇದೇ ನಿಶ್ಚಯ ಮಾಡಿದರೆ, ಅಂದ್ರೆ ಮನುಷ್ಯರು ಹೇಗಿರ್ಬೇಕು ಅಂತ ಕೆಲವೊಂದು ರೀತಿ ನೀತಿ ಇದೆಲ್ಲ ಇರುತ್ತಲ್ವಾ. ಸೊ ಆ ಧರ್ಮದ ಪ್ರಕಾರ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವುದರಿಂದ ತಂದೆ ತಾಯಿ ಸಂತೋಷವಾಗಿರ್ತಾರೋ ಅದೇ ಧರ್ಮದ ಫಲ. ಅಂದ್ರೆ ನಾವು ಹೇಗೆ ನಡ್ಕೊಳ್ಳೋದ್ರಿಂದ ನಮ್ಮ ತಂದೆ ತಾಯಿಗಳು ಸಂತೋಷವಾಗಿರ್ತಾರೋ ಅದು ನಿಜವಾಗ್ಲೂ ಧರ್ಮದ ಫಲ. ಮೊದಲು ಅರ್ಜುನ ಯಾವ ರಾಜ್ಯ ಲಕ್ಷ್ಮಿಯನ್ನ ಪಡ್ಕೊಂಡಿದ್ನೋ ಅದನ್ನ ಪಾಪಿ ಕೌರವರು ಲೋಭವಶರಾಗಿ ಕಿತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಅರ್ಜುನನ್ ಮಾತು ಹೇಳ್ತಾ ಇದ್ದಾಳೆ. ಯಾಕೆ ಅಂದ್ರೆ ಕರ್ಣನಿಗೆ ಅರ್ಜುನ ಅಂತಂದ್ರೆ ತುಂಬಾ ಕೋಪ ಇರುತ್ತೆ. ಅವನನ್ನ ಯುದ್ಧ ಮಾಡಿ ಸೋಲಿಸ್ಬೇಕು ಅಂತ ಕೂಡ ಅವನು ಅನ್ಕೊಂಡಿರ್ತಾನೆ. ಇಲ್ಲ ನಾನಿರ್ಬೇಕು ಇಲ್ಲ ಅವನಿರ್ಬೇಕು ಅಂತ ಕೂಡ ಅವನು ಡಿಸೈಡ್ ಮಾಡಿರ್ತಾನೆ. ಅದಕ್ಕೋಸ್ಕರ ಅರ್ಜುನ ಪಡ್ಕೊಂಡಿದ್ದಂತಹ ರಾಜ್ಯವನ್ನ ಲೋಭವಶರಾಗಿ ಪಾಪಿ ಕೌರವರೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಈಗ ನೀನು ಅವರಿಂದ ಅದನ್ನ ಕಸಿದ್ಕೊಂಡು ಅದನ್ನ ನೀನು ಭೋಗಿಸು. ಯಾಕೆಂದ್ರೆ ಪಾಂಡವರಲ್ಲಿ ಈಗ ನೀನು ಹಿರಿಯವನು, ನೀನು ಪಾಂಡವರ ಜೊತೆ ಭ್ರಾತೃಭಾವದಿಂದ, ಅಂದ್ರೆ ನಿನ್ನ ಅಣ್ಣ ತಮ್ಮಂದ್ರು ಅನ್ನುವಂತ ಒಂದು ಭಾವನೆ ಇದೆಯಲ್ಲ, ಆ ರೀತಿ ಇರೋದನ್ನ ನೋಡಿ ಈ ಪಾಪಿಗಳು ನಿನಗೆ ನಿಜವಾಗ್ಲೂ ತಲೆ ಬಾಗ್ತಾರೆ. ನಿನ್ನ ಮೇಲೆ ಅವ್ರು ಕೋಪ ಮಾಡ್ಕೊಳ್ತಾರೆ ಅಥವಾ ನಿನ್ನ ಮೇಲೆ ಏನಾದ್ರೂ ಮಾಡ್ಬಿಡ್ತಾರೆ ಅಂತ ಅನ್ಕೋಬೇಡ. ನೀನು ಪಾಂಡವರ ಜೊತೆ ಅಣ್ಣ ತಮ್ಮಂದ್ರು ಹೇಗಿರ್ತಾರೋ ಹಾಗೆ ಇರೋದನ್ನ ನೋಡಿ ಅವರೆಲ್ಲರೂ ಕೂಡ ನಿನ್ ಮುಂದೆ ತಲೆ ಬಾಗ್ತಾರೆ. ಈಗ ನೀನು ಅವ್ರಿಗೆ ಶತ್ರು ಆಗಿರೋದ್ರಿಂದ ಅವ್ರು ಈ ರೀತಿ ಎಲ್ಲ ಮಾಡ್ತಾ ಇರೋದು. ಹೇಗೆ ಕೃಷ್ಣ ಮತ್ತೆ ಬಲರಾಮರ ಜೋಡಿ ಇದೆಯೋ ಹಾಗೆ ಕರ್ಣ ಮತ್ತೆ ಅರ್ಜುನನ ಜೋಡಿ ಆಗ್ಲಿ. ಈ ರೀತಿ ಯಾವಾಗ ನೀವಿಬ್ರು ಸೇರ್ಕೊಂಡಿರ್ತೀರೋ ಆಗ ನಿಮಗೆ ಈ ಜಗತ್ತಲ್ಲಿ ಏನು ತಾನೇ ಅಸಾಧ್ಯ ಆಗತ್ತೆ. ಏನ್ ಬೇಕಾದ್ರೂ ನೀವು ಮಾಡ್ಬೋದು. ನೀನು ಕೂಡ ಎಲ್ಲ ಗುಣಗಳಿಂದ ಕೂಡಿರುವಂಥವನು, ಎಲ್ಲಾ ರೀತಿಯ ಗುಣಗಳು ನಿನ್ನಲ್ಲಿದೆ. ಮತ್ತೆ ನಿನ್ನ ಸೋದರರಲ್ಲೂ ಕೂಡ ಎಲ್ಲರಿಗಿಂತ ದೊಡ್ಡವನು ನೀನು. ನೀನು ನಿನ್ನನ್ನ ಸೂತಪುತ್ರ ಅಂತ ಅನ್ಕೋಬೇಡ. ನೀನಂತೂ ಕುಂತಿಯ ಪರಾಕ್ರಮಿ ಮಗನಾಗಿದೀಯಾ, ನೀನು ಸೂತಪುತ್ರನಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಇದೇ ಸಮಯದಲ್ಲಿ ಕರ್ಣನಿಗೆ ಸೂರ್ಯ ಮಂಡಲದಿಂದ ಬರ್ತಾ ಇರುವಂತ ಒಂದು ಧ್ವನಿ ಕೂಡ ಕೇಳಿಸುತ್ತೆ ಅವನಿಗೆ. ಅದು ತಂದೆಯ ವಾಣಿಯ ಹಾಗೆ. ಒಬ್ಬ ತಂದೆ ಹೇಗೆ ಮಗನ ಜೊತೆ ಮಾತಾಡ್ತಾನೋ ಆ ರೀತಿ ಆ ವಾಣಿ ಕೂಡ ಸ್ನೇಹಪೂರ್ಣವಾಗಿತ್ತು. ಅವನು ಕೇಳಿಸ್ಕೊಳ್ತಾನೆ. ಏನು ಕೇಳಿಸ್ಕೊಳ್ತಾನೆ? ಕರ್ಣ, ಕುಂತಿ ನಿಜಾನೇ ಹೇಳ್ತಾ ಇದ್ದಾಳೆ, ನೀನು ತಾಯಿಯ ಮಾತನ್ನ ಒಪ್ಕೋ. ನೀನೇನಾದ್ರೂ ಆ ರೀತಿ ಮಾಡಿದ್ದೇ ಆದ್ರೆ ನಿನಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ನೋಡಿ, ಇಲ್ಲಿ ಸೂರ್ಯ ತಂದೆ ಸ್ಥಾನದಲ್ಲಿರುವಂಥವನಲ್ವಾ, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಕೇಳು.
ನಿನಗೆ ಒಳ್ಳೇದಾಗುತ್ತೆ ಅಂತ. ಮಗನ ಒಂದು ಒಳಿತು ಯಾವುದ್ರಲ್ಲಿದೆಯೋ ಆ ರೀತಿ ಇಲ್ಲಿ ತಾಯಿ ಮತ್ತು ತಂದೆ ಇಬ್ಬರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಕರ್ಣನ ಧೈರ್ಯ ನಿಜವಾಗಿತ್ತು. ಅಂದರೆ ಅವನಲ್ಲಿರುವಂಥ ಒಂದು ಆ ಛಲ ಅಥವಾ ತಾನು ಅಂದ್ಕೊಂಡಿದ್ದಂಥದ್ದು, ನಾನು ಇದನ್ನು ಮಾಡಲೇಬೇಕು ಅಂತ ಅವ್ನು ನಿರ್ಧಾರ ಮಾಡಿರ್ತಾನಲ್ಲ, ಅದು ನಿಜವಾಗಿತ್ತು. ತಾಯಿ ಕುಂತಿ ಮತ್ತು ತಂದೆ ಸೂರ್ಯ ಸ್ವತಃ ಈ ರೀತಿ ಹೇಳಿದ ಮೇಲೂ ಕೂಡ ಅವನ ಬುದ್ಧಿ ವಿಚಲಿತವಾಗಲಿಲ್ಲ. ಅಂದರೆ ಅವನು ಕೊಟ್ಟ ಮಾತನ್ನು ತಪ್ತಾ ಇರಲಿಲ್ಲ ಅವನು. ಈಗ ದುರ್ಯೋಧನನ ಜೊತೆನೇ ಇರ್ತೀನಿ ಅಂತಂದ್ಬಿಟ್ಟು ಅವ್ನು ಮಾತು ಕೊಟ್ಟಿರ್ತಾನಲ್ವಾ, ಸೊ ಅದಕ್ಕೆ ಇಲ್ಲಿ ತಂದೆ ಹೇಳಿದ್ರು ತಾಯಿ ಹೇಳಿದ್ರು ಕೂಡ ಅವನ ಮನಸ್ಸು ವಿಚಲಿತವಾಗಲಿಲ್ಲ. ಅವನು ಹಾಗೇ ಇದ್ದ. ಮುಂದುವರೆದು ಅವನು ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.